ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ಹಲವಾರು ಕಂಪನಿಗಳು ಇವತ್ತು Q2 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಅವುಗಳ ಬಗ್ಗೆ ಕೂಡ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಗಳು ಸಿಗುತ್ತೆ. ಮೂರನ್ನು ಕೂಡ ಫಾಲೋ ಮಾಡಬಹುದು. ಎಕ್ಸ್ ಹ್ಯಾಂಡಲ್ ಕೂಡ ಇದೆ. ವಾಟ್ಸ್ಆಪ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಅನ್ನು ಕೂಡ ಫಾಲೋ ಮಾಡಿ. ಅಲ್ಲೂ ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಒಂದು ಸುದ್ದಿ ಬಂದಿದೆ, ನೋಡಬಹುದು. ಡೊನಾಲ್ಡ್ ಟ್ರಂಪ್ ಇನ್ಸ್ ಅ ಟ್ರೇಡ್ ಡೀಲ್ ವಿತ್ ಇಂಡಿಯಾ ಸೋನ್, ಸೇಸ್ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ PM ಮೋದಿ. ಭಾರತದ ಜೊತೆ ಸದ್ಯದಲ್ಲೇ ಟ್ರೇಡ್ ಡೀಲ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ನಮ್ಮ ಇಂಡಿಯನ್ ಅಫಿಷಿಯಲ್ಸ್ ಕೂಡ ಹಲವು ಸಲ ಈ ಮಾತನ್ನ ಹೇಳಿದ್ದಾರೆ. ಲಾಸ್ಟ್ ವೀಕ್ ಅಲ್ಲಿ ಆಲ್ಮೋಸ್ಟ್ ಫೈನಲ್ ಆಗಿದೆ ಅನ್ನೋಂತ ಅಪ್ಡೇಟ್ ಗಳು ಬರ್ತಾ ಇದಾವೆ. ಈಗ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಕೂಡ ಈ ಅಪ್ಡೇಟ್ ಬಂದಿದೆ. ನೋಡೋಣ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಈ ಡೀಲ್ ಆದ್ರೆ ಬಹುಶಃ ಮಾರ್ಕೆಟ್ ಗೆ ಒಂದು ದಿಕ್ಕು ಕಾಣಬಹುದು. ಸದ್ಯದ ಮಟ್ಟಿಗೆ ಮಾರ್ಕೆಟ್ ಅಂತ ಸಂತೆಯಲ್ಲಿ ಕಳೆದೋಗಿರೋ ಮಗು ತರ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ಈ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತ ಒಂದು ಫೈನಲೈಸ್ಡ್ ನ್ಯೂಸ್ ಬಂದ್ರೆ ಬಹುಶಃ ಅದು ಮಾರ್ಕೆಟ್ ಗೆ ಒಂದು ದಿಕ್ಕನ್ನ ತೋರಿಸಬಹುದು. ತುಂಬಾ ದಿನದಿಂದ ಕೂಡ ವೆಯ್ಟ್ ಮಾಡ್ತಿದೆ. ಹಲವು ಪಾಸಿಟಿವ್ ಸುದ್ದಿಗಳು ಬಂದ್ರು ಕೂಡ ನಮ್ಮ ಮಾರ್ಕೆಟ್ ಅಂತೂ ರಿಯಾಕ್ಟ್ ಮಾಡಿಲ್ಲ ದೊಡ್ಡ ಮಟ್ಟದಲ್ಲಿ. ಹಾಗಾಗಿ ವೈಟಿಂಗ್ ಫಾರ್ ದಟ್ ಮೂಮೆಂಟ್ ಅಂತ ಹೇಳ್ಬೋದು. ನೋಡೋಣ. ಜೊತೆಗೆ ಇಲ್ಲಿ ಟ್ರೇಡ್ ಡೀಲ್ ಆದ್ರೂ ನಂತರ ಅಲ್ಲಿ ಎಷ್ಟು ಟ್ಯಾರಿಫ್ ಆಗ್ತಾರೆ ಅದು ಬಹಳ ಮುಖ್ಯ ಆಗುತ್ತೆ. ಮೇ ಬಿ ಮಾರ್ಕೆಟ್ ಗೆ ಬಿಲೋ 20% ಇದ್ರೆ ಅದು ಚೀರ್ ಮಾಡ್ಲಿಕ್ಕೆ ಒಂದು ರೀಸನ್ ಆಗಬಹುದು. ಅದಕ್ಕಿಂತ ಜಾಸ್ತಿ ಅಂದ್ರೆ ಸ್ವಲ್ಪ ಜಾಸ್ತಿ ಅನಿಸಬಹುದು. ಬಹುಶಃ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಬಿಲೋ 20 ಇರಬಹುದು ಅಂತ ಹೇಳಲಾಗ್ತಿದೆ. ಬಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋವರೆಗೂ ನಾವ್ ಹಿಂಗೆ ಇರುತ್ತೆ ಅಂತ ಅಂತೂ ಹೇಳಕ್ ಆಗೋದಿಲ್ಲ. ಜೊತೆಗೆ ಏನೆಲ್ಲ ಅಲೋ ಮಾಡ್ತಾರೆ, ಏನೆಲ್ಲ ಅಲೋ ಮಾಡಲ್ಲ, ಟ್ರೇಡ್ ಡೀಲ್ ಅಲ್ಲಿ ಏನೆಲ್ಲ ವಿಷಯಗಳು ಇರುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಸೊ ನೋಡೋಣ ಎಷ್ಟು ಬೇಗ ಈ ಬಗ್ಗೆ ಅನೌನ್ಸ್ಮೆಂಟ್ ಬರುತ್ತೆ ಅಂತ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ ಇಂಡಿಯಾ EU FTA ಯುರೋಪಿಯನ್ ಯೂನಿಯನ್ ನ ಜೊತೆಗಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಸುದ್ದಿ ಬರ್ತಾ ಇದೆ. ಮೋರ್ ದನ್ 50% ಚಾಪ್ಟರ್ಸ್ ಇನ್ ಟ್ರೇಡ್ ಪ್ಯಾಕ್ಟ್ ಅಗ್ರೀಡ್ ಅಪಾನ್, ಸೇಸ್ ಪಿಯೂಷ್ ಗೋಯಲ್. ಪಿಯೂಷ್ ಗೋಯಲ್ ಅವರು ಕೊಟ್ಟಿರುವಂತಹ ಅಪ್ಡೇಟ್. ಈ ಟ್ರೇಡ್ ಡೀಲ್ ಅಲ್ಲಿ ಇರುವಂತಹ ವಿಷಯಗಳಲ್ಲಿ ಮೋರ್ ದನ್ 50% ಚಾಪ್ಟರ್ಸ್ ಗೆ ಒಪ್ಕೊಂಡಿದ್ದೀವಿ ನಾವು ಹಾಗೂ EU ಅಂತ ಹೇಳ್ತಿದ್ದಾರೆ. ಇನ್ನು ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ. ಜೊತೆಗೆ EU ಟ್ರೇಡ್ ಕಮಿಷನರ್ ಮಾರ್ಕೋಸ್ ಸೆಫ್ಕೋವಿಕ್ ಕೂಡ ನ್ಯೂ ಡೆಲ್ಲಿಗೆ ವಿಸಿಟ್ ಮಾಡ್ತಿದ್ದಾರೆ ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ. ಬಹುಶಃ ಅಲ್ಲಿ ಇನ್ನೊಂದಷ್ಟು ಕ್ಲಾರಿಟಿ ಸಿಗಬಹುದು ಈ ಬಗ್ಗೆ. ಇನ್ನು ಅಮೆರಿಕ ಹಾಗೂ ಸೌತ್ ಕೊರಿಯಾ ಇಂದ ಒಂದು ಸುದ್ದಿ ಬಂದಿದೆ. ಅಮೆರಿಕ ಹಾಗೂ ಸೌತ್ ಕೊರಿಯಾ ಜೊತೆಗಿನ ಟ್ರೇಡ್ ಡೀಲ್ ಗೆ ಅಂತ್ಯ ಸಿಕ್ಕಿದೆ. ಅಂದ್ರೆ ಟ್ರೇಡ್ ಡೀಲ್ ಆಗಿದೆ. ತಿಂಗಳಾನುಗಟ್ಟಲೆ ಮಾತುಕತೆಗಳು ನಡೆದ ನಂತರ ನೋಡಬಹುದು. ಸಿಯೋಲ್ ವುಡ್ ಸ್ಪೆಂಡ್ $150 billion ಆನ್ ಶಿಪ್ ಬಿಲ್ಡಿಂಗ್ ಇನ್ ದ US ಅಂಡ್ ಪ್ರೊವೈಡ್ $200 billion ಕ್ಯಾಶ್ ಅಂಡರ್ an ಇನ್ವೆಸ್ಟ್ಮೆಂಟ್ ಪ್ಲೆಡ್ಜ್. ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡೋ ಒಪ್ಪಂದಗಳು ಕೂಡ ಆಗಿದೆ. ಒಟ್ಟಿನಲ್ಲಿ US ಹಾಗೂ ಸೌತ್ ಕೊರಿಯಾ ನಡುವೆ ಟ್ರೇಡ್ ಡೀಲ್ ಫೈನಲೈಸ್ ಆಗಿದೆ. ಏನು ಇವತ್ತು ಫೆಡರಲ್ ರಿಸರ್ವ್ ನ ಮೀಟಿಂಗ್ ಇದೆ. ಮೀಟಿಂಗ್ ನ ಔಟ್ಕಮ್ ಬರೋದು ಬಾಕಿ ಇದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 10:30-11 ಗಂಟೆ ಸುಮಾರಿಗೆ ರೇಟ್ ಬಗ್ಗೆ ಡಿಸಿಷನ್ ಬರುತ್ತೆ. ಆನಂತರ ಮಧ್ಯರಾತ್ರಿ ಜೆರೋಮ್ ಪೌವೆಲ್ ಅವರ ಸ್ಪೀಚ್ ಇರುತ್ತೆ. ಜೆರೋಮ್ ಪೌವೆಲ್ ಅವರು ಏನ್ ಹೇಳ್ತಾರೆ ಅದು ಮಾರ್ಕೆಟ್ ಗೆ ಬಹಳ ಮುಖ್ಯ ಆಗುತ್ತೆ. ಬಹುಶಃ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಇದೆ. ನೋಡೋಣ ರೇಟ್ ಕಟ್ ಮಾಡ್ತಾರಂತ. ರೇಟ್ ಕಟ್ ಮಾಡೋದಷ್ಟೇ ಅಲ್ಲ, ಆನಂತರ ಅವರ ಕಮೆಂಟ್ರಿ ಏನಿರುತ್ತೆ ಇದು ಬಹಳ ಮ್ಯಾಟರ್ ಆಗುತ್ತೆ. ಗ್ರೋತ್ ಬಗ್ಗೆ ಏನ್ ಹೇಳ್ತಾರೆ, ಜೊತೆಗೆ ಫೆಡ್ ನ ಮುಂದಿನ ನಡೆಯ ಬಗ್ಗೆ ಏನ್ ಹೇಳ್ತಾರೆ ಅದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ಕಣ್ಣು ಆ ವಿಚಾರದ ಮೇಲೆ ಇರುತ್ತೆ. ಮೇಜರ್ ಆಗಿ ಈ ಫೆಡ್ ರೇಟ್ ಡಿಸಿಷನ್ ಅಲ್ಲಿ ವಾಚ್ ಮಾಡಬೇಕಾಗಿರೋದು ಸೈಜ್ ಆಫ್ ದ ರೇಟ್ ಕಟ್. ಎಷ್ಟು ರೇಟ್ ಕಟ್ ಮಾಡಿದ್ರೆ ಇನ್ನು ಫಾರ್ವರ್ಡ್ ಗೈಡೆನ್ಸ್ ಏನಿರುತ್ತೆ, ಮುಂದಿನ ದಿನಗಳಲ್ಲಿ ಏನ್ ಡಿಸಿಷನ್ ತಗೊಳ್ತೀವಿ ಅನ್ನೋದ್ರ ಬಗ್ಗೆ ಗೈಡೆನ್ಸ್ ಅನ್ನ ಕೊಡ್ತಾರೆ. ಇನ್ನು ಕ್ವಾಂಟಿಟೇಟಿವ್ ಟೈಟ್ನಿಂಗ್, ಬ್ಯಾಲೆನ್ಸ್ ಶೀಟ್ ರನ್ ಆಫ್ ಬಗ್ಗೆ ಗಮನ ಇರುತ್ತೆ. ಎಕನಾಮಿಕ್ ಅಸೆಸ್ಮೆಂಟ್ ಎಸ್ಪೆಷಲಿ ಡ್ಯೂ ಟು ಶಟ್ ಡೌನ್ ಏನೆಲ್ಲ ಸಮಸ್ಯೆಗಳು ಆಗಿರಬಹುದು ಅನ್ನೋದ್ರ ಬಗ್ಗೆ ಏನಾದ್ರೂ ಹೇಳುತ್ತಾ ಇದ್ರ ಕಡೆ ಗಮನ ಇರುತ್ತೆ. ಇನ್ನು ಪೌವೆಲ್ ಅವರ ಟೋನ್, ಎಷ್ಟು ಕಾನ್ಫಿಡೆಂಟ್ ಆಗಿ ಇವರು ಡಿಸಿಷನ್ ತಗೊಳ್ತಾರೆ, ಮೀಡಿಯಾನ ಫೇಸ್ ಮಾಡ್ತಾರೆ, ಇದು ಕೂಡ ಮ್ಯಾಟರ್ ಆಗುತ್ತೆ. ಮಾರ್ಕೆಟ್ ಈ ಎಲ್ಲದರ ಮೇಲೆ ಇನ್ವೆಸ್ಟರ್ಸ್ ಗಮನ ಇರುತ್ತೆ. ನೋಡೋಣ ಏನ್ ಡಿಸಿಷನ್ ತಗೊಳುತ್ತೆ ಅಂತ. ಇನ್ನು ಸೆಬಿಯಿಂದ ನಿನ್ನೆ ಒಂದು ಸುದ್ದಿ ಬಂದಿತ್ತು. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಹೊಸ ನಿಯಮಗಳ ಬಗ್ಗೆ ಡ್ರಾಫ್ಟ್ ಪೇಪರ್ ಅನ್ನ ರಿಲೀಸ್ ಮಾಡಿದೆ. ನೋಡೋದು. ಪ್ರಪೋಸ್ಡ್ ಬ್ರೋಕರೇಜ್ ಫೀ ಕ್ಯಾಪ್ ಮೇ ಬಿ ದ ಬಿಗ್ಗೆಸ್ಟ್ ಜಾಲ್ಟ್ ಫಾರ್ ಮ್ಯೂಚುವಲ್ ಫಂಡ್ಸ್ ಇನ್ ಸೆಬಿಸ್ ರೆಗ್ಯುಲೇಟರಿ ಓವರ್ ಆಲ್. ಅಂದ್ರೆ ಸೆಬಿ ಏನ್ ಪ್ರಪೋಸ್ ಮಾಡಿದೆ ಅದು ಖಂಡಿತ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಳ್ಳೆಯ ಡಿಸಿಷನ್. ಚಾರ್ಜಸ್ ವಿಚಾರದಲ್ಲಿ ಕ್ಯಾಪ್ ಅನ್ನ ಹಾಕಿದೆ. ಆದ್ರೆ AMC's ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಅವುಗಳ ಲಾಭಕ್ಕೆ ಕತ್ರಿ ಬೀಳುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಕನ್ಸಲ್ಟೇಷನ್ ಪೇಪರ್ ನಿನ್ನೆ ರಿಲೀಸ್ ಮಾಡಿದ್ದು. ಅದರಲ್ಲಿ ನೋಡಬಹುದು, ಮ್ಯೂಚುವಲ್ ಫಂಡ್ಸ್ ವಿಲ್ ಬಿ ಅಲೌಡ್ ಟು ಚಾರ್ಜ್ ಮ್ಯಾಕ್ಸಿಮಮ್ ಆಫ್ ಓನ್ಲಿ 0.02% ಆಫ್ ಈಕ್ವಿಟಿ ಟ್ರೇಡ್ಸ್ ಅಂಡ್ 0.01% ಆಫ್ ಡಿರೈವೇಟಿವ್ ಟ್ರೇಡ್ಸ್ ಔಟ್ಸೈಡ್ ದ TER ಅಂದ್ರೆ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ. TER ಹೊರತುಪಡಿಸಿ ಏನಾದ್ರು ಚಾರ್ಜ್ ಮಾಡೋದಾದ್ರೆ ಮ್ಯಾಕ್ಸಿಮಮ್ 0.02% ಈಕ್ವಿಟಿ ಟ್ರೇಡ್ಸ್ ಗೆ ಹಾಗೂ 0.01% ಡಿರೈವೇಟಿವ್ ಟ್ರೇಡ್ಸ್ ಗೆ ಹಾಕಬೇಕು ಅಂತ ಕ್ಯಾಪ್ ಅನ್ನು ಹಾಕಿದೆ. ಹೀಗೆ
TR ಗೂ ಕೂಡ ಒಂದಷ್ಟು ಕ್ಯಾಪ್ ಅನ್ನ ಹಾಕಿದೆ. ಇದು ಕಂಪನಿಗಳಿಗೆ ಅಂದ್ರೆ ಎಸ್ಪೆಷಲಿ ಕಂಪನಿ ಲಾಭದಲ್ಲಿ ಅಪ್ ಟು 10% ವರೆಗೂ ಕೂಡ ರೆಡ್ಯೂಸ್ ಮಾಡಬಹುದು ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇದೆ. ಇಲ್ಲಿ ನೋಡಬಹುದು, ಜೆಫ್ರೀಸ್ ವಾನ್ಸ್ ಸೆಬೀಸ್ ಮ್ಯೂಚುವಲ್ ಫಂಡ್ ಫೀ ಕಟ್ಸ್ ಕುಡ್ ಶೇವ್ ಅಪ್ ಟು 10% ಆಫ್ AMC's ಪ್ರಾಫಿಟ್ಸ್. ಮ್ಯೂಚುವಲ್ ಫಂಡ್ ಕಂಪನಿಗಳ ಪ್ರಾಫಿಟ್ಸ್ ಏನಿದೆ ಅದರಲ್ಲಿ ಅಪ್ ಟು 10% ವರೆಗೂ ರೆಡ್ಯೂಸ್ ಆಗಬಹುದು ಪ್ರಾಫಿಟ್ ಅನ್ನೋಂತ ಎಸ್ಟಿಮೇಟ್ ಅನ್ನ ಜೆಫ್ರೀಸ್ ಅವರು ಮಾಡ್ತಿದ್ದಾರೆ. ಇದು ಜಸ್ಟ್ ಕನ್ಸಲ್ಟೇಷನ್ ಪೇಪರ್ಸ್ ಅಷ್ಟೇ. ಈಗ ಇಂಡಸ್ಟ್ರಿ ಫೀಡ್ಬ್ಯಾಕ್ ಅನ್ನ ತಗೊಂಡು ಇದರಲ್ಲಿ ಬದಲಾವಣೆಗಳನ್ನು ಕೂಡ ಮಾಡಬಹುದು. ಸೇಬಿ ಗೊತ್ತಿಲ್ಲ, ನೋಡೋಣ. ಇನ್ನು ಸುಜ್ಲೋನ್ ಎನರ್ಜಿನಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಕಾರಣ ಅಂತಂದ್ರೆ ನೋಡಬಹುದು, ಕಂಪನಿ ನ್ಯೂ CFO ಅಪಾಯಿಂಟ್ಮೆಂಟ್ ಮಾಡಿದೆ. ಈ ಅಪಾಯಿಂಟ್ಮೆಂಟ್ ಗೆ ಇನ್ವೆಸ್ಟರ್ಸ್ ಥಮ್ಸ್ ಅಪ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಅದಕ್ಕೆ ಸ್ಟಾಕ್ ಅಲ್ಲಿ ಬಂದಿರುವಂತಹ ರಿಯಾಕ್ಷನ್ ಕಾರಣ ನೋಡಬಹುದು. Wednesday, after the company announced the appointment of Rahul Jain as its new chief financial officer. ರಾಹುಲ್ ಜೈನ್ ಅವರನ್ನ ಫೈನಾನ್ಷಿಯಲ್ ಆಫೀಸರ್ ಆಗಿ ಆಯ್ಕೆ ಮಾಡಿದೆ. ಈ ಸುದ್ದಿ ಬಂದ್ಮೇಲೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. ಯಾಕೆ ಅಂತಂದ್ರೆ ನೋಡಬಹುದು, ರಾಹುಲ್ ಜೈನ್ ವಿಲ್ ಆಲ್ಸೋ ಸರ್ವ್ ಆಸ್ ಒನ್ ಆಫ್ ದ ಕೀ ಮ್ಯಾನೇಜರಿಯಲ್ ಪರ್ಸನಲ್ ಆಫ್ ದ ಕಂಪನಿ, ಸ್ಟ್ರೆಂಥನಿಂಗ್ ಇಟ್ಸ್ ಲೀಡರ್ಶಿಪ್ ಟೀಮ್ ಆಸ್ ಇಟ್ ಚಾರ್ಟ್ಸ್ ದ ನೆಕ್ಸ್ಟ್ ಫೇಸ್ ಆಫ್ ಗ್ರೋತ್. ಇವರು ಕೀ ಮ್ಯಾನೇಜರಿಯಲ್ ಪರ್ಸನಲ್ ಆಗಿ ಕೂಡ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಜೊತೆಗೆ ಸುಮಾರು 2 ದಶಕಗಳ ಅನುಭವ ಇರುವಂತ ವ್ಯಕ್ತಿ. SRF ಲಿಮಿಟೆಡ್ ಅಲ್ಲಿ ಸುಮಾರು 17 ವರ್ಷ ಗ್ರೂಪ್ CFO ಆಗಿ ಕೆಲಸ ಮಾಡಿರುವಂತ ಅನುಭವ ಹೊಂದಿದ್ದಾರೆ. ಜೊತೆಗೆ ನೋಡಬಹುದು, ಸ್ಪೇರ್ಹೆಡೆಡ್ SRF ಫೈನಾನ್ಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಬೈ ಸ್ಟ್ರೀಮ್ಲೈನಿಂಗ್ ಸಿಸ್ಟಮ್ಸ್, ಲೆವರೇಜಿಂಗ್ ಟೆಕ್ನಾಲಜಿ ಅಂಡ್ ರಿಎನ್ಫೋರ್ಸಿಂಗ್ ಫೈನಾನ್ಷಿಯಲ್ ಡಿಸಿಪ್ಲಿನ್. ಅಲ್ಲಿನ ಸಾಧನೆಗಳು ಇಲ್ಲಿ ಪಾಸಿಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿದೆ. ಅಂದ್ರೆ ಈ ಕಂಪನಿಯಲ್ಲೂ ಬಂದು ಒಂದಷ್ಟು ಬದಲಾವಣೆಗಳನ್ನ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಇವತ್ತು ಒಳ್ಳೆ ರಿಯಾಕ್ಷನ್ ಕೂಡ ಸುಜ್ಲೋನ್ ಎನರ್ಜಿನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ರಿಲಯನ್ಸ್ ಇಂದ ಒಂದು ಸುದ್ದಿ ಬಂದಿದೆ. ನೋಡಬಹುದು, ರಿಲಯನ್ಸ್ ಬ್ರಾಂಡ್ಸ್ ಸೈನ್ಸ್ ಡೀಲ್ ಟು ಬ್ರಿಂಗ್ ಮ್ಯಾಕ್ಸ್ ಅಂಡ್ ಕೋ ಟು ಇಂಡಿಯಾ. ಮ್ಯಾಕ್ಸ್ ಅಂಡ್ ಕೋ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ರಿಲಯನ್ಸ್ ಬ್ರಾಂಡ್ಸ್. ಅಂದ್ರೆ ಮುಂದಿನ ದಿನಗಳಲ್ಲಿ ರಿಲಯನ್ಸ್ ಜೊತೆ ಮ್ಯಾಕ್ಸ್ ಅಂಡ್ ಕೋ ಭಾರತದಲ್ಲಿ ತನ್ನ ಫ್ಯಾಷನ್ ಸ್ಟೋರ್ಸ್ ಅನ್ನ ಓಪನ್ ಮಾಡುತ್ತೆ. ಇಟಾಲಿಯನ್ ಕ್ಲಾದಿಂಗ್ ಕಂಪನಿ ಇದು. ಇದನ್ನ ಭಾರತಕ್ಕೆ ರಿಲಯನ್ಸ್ ಬ್ರಾಂಡ್ಸ್ ಒಪ್ಪಂದ ಮಾಡಿಕೊಂಡು ತರ್ತಾ ಇದೆ. ಇನ್ನು ಇಂಡಿಯಾ ಮ್ಯಾರಿಟೈಮ್ ವೀಕ್ ನಡೀತಿರೋ ಬಗ್ಗೆ ನಿಮಗೆ ಗೊತ್ತಿದೆ. ಅಲ್ಲಿ ಹುಡ್ಕೋ ನೋಡಬಹುದು, ಸುಮಾರು 80,000 ಕೋಟಿ ಒಪ್ಪಂದಗಳನ್ನ ಮಾಡ್ಕೊಂಡಿದೆ. ಇವತ್ತು ಹುಡ್ಕೋದಲ್ಲಿ ತುಂಬಾ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ತು. ನಾನು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಸುದ್ದಿಯನ್ನ ಕವರ್ ಮಾಡಿದ್ದೆ. ವಿಶಾಖಪಟ್ಟಣಂ ಪೋರ್ಟ್ ಜೊತೆ ಹಾಗೆ ಪಾರದೀಪ್ ಪೋರ್ಟ್ ಜೊತೆ ಒಪ್ಪಂದ ಮಾಡ್ಕೊಂಡಿರೋ ಬಗ್ಗೆ. ಅದಲ್ಲದೆ ಸುಮಾರು 80,000 ಕೋಟಿ ಮೊತ್ತದ ಒಪ್ಪಂದಗಳಿಗೆ ಸಹಿ ಹಾಕಿದೆ ಹುಡ್ಕೋ ಕಂಪನಿ ಇಂಡಿಯಾ ಮ್ಯಾರಿಟೈಮ್ ವೀಕ್ ಅಲ್ಲಿ. ಏನು ರಿಸಲ್ಟ್ಸ್ ಕಡೆ ನಾವು ಬರೋದಾದ್ರೆ, HPCL ಇವತ್ತು ರಿಪೋರ್ಟ್ ಅನ್ನ ಅನೌನ್ಸ್ ಮಾಡಿದೆ. ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ. ಹಾಗಾಗಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ. ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು 12% ಡೌನ್ ಫಾಲ್ ಇದೆ. ರೆವೆನ್ಯೂ 9% ಡೌನ್ ಇದೆ. EBITDA 9.3% ಡೌನ್ ಇದೆ. ಹಾಗೆ ಮಾರ್ಜಿನ್ 6.9 ಇಂದ 6.8 ಗೆ ಇಳಿದಿದೆ. ಮಾರ್ಜಿನ್ ಸ್ಲೈಟ್ಲಿ ಡೌನ್ ಇದೆ. ನಂಬರ್ಸ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ, ಎಸ್ಪೆಷಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ HPCL. ಇನ್ನು ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ನೋಡಬಹುದು 27% ಡೌನ್ ಇದೆ. NIA ಅಪ್ ಆಗಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ 43% ಅಪ್ ಆಗಿದೆ. ಆಪರೇಟಿಂಗ್ ಪ್ರಾಫಿಟ್ 18.2% ಡೌನ್ ಇದೆ. ಈ ರೀತಿಯ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ. ನೋಡಬಹುದು ಫಿನೋ ಪೇಮೆಂಟ್ಸ್ ಬ್ಯಾಂಕ್. ಇನ್ನು ಸಾಟಿನ್ ಕ್ರೆಡಿಟ್ ಕೇರ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ನೋಡಬಹುದು 18.9% ಅಪ್ ಆಗಿದೆ. ರೆವೆನ್ಯೂ 19.9% ಅಪ್ ಆಗಿದೆ. EBITDA 24% ಅಪ್ ಆಗಿದೆ. ಮಾರ್ಜಿನ್ಸ್ 52% ಇದೆ. ಇಂದಿನ ವರ್ಷ 50.8 ಇತ್ತು. ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ. ಇಯರ್ ಆನ್ ಇಯರ್ ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗಿದೆ. ಏನು MGL ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಮಹಾನಗರ ಗ್ಯಾಸ್ ನೆಟ್ ಪ್ರಾಫಿಟ್ ನೋಡಬಹುದು 40% ಡೌನ್ ಇದೆ. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕನ್ಸಾಲಿಡೇಟೆಡ್ ನಂಬರ್ಸ್ ಇದು. 40% ಡೌನ್ ಇದೆ. ರೆವೆನ್ಯೂ 1.1% ಡೌನ್ ಇದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ರೆವೆನ್ಯೂ ವೈಸ್. EBITDA 32% ಡೌನ್ ಇದೆ. ಮಾರ್ಜಿನ್ಸ್ 24 ಇಂದ 16.5 ಇಳಿದಿದೆ. ಪೂರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ MGL. ಇನ್ನು ಅಪೋಲೋ ಪೈಪ್ಸ್ ರೆವೆನ್ಯೂ ನೋಡಬಹುದು 5.9% ಡೌನ್ ಇದೆ. EBITDA 18.7% ಡೌನ್ ಇದೆ. ಮಾರ್ಜಿನ್ 7.7 ಇಂದ 6.7 ಗೆ ಇಳಿದಿದೆ. ಪ್ರಾಫಿಟ್ 61% ಡೌನ್ ಇದೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ 4.2 crore ಇದ್ದದ್ದು 1.6 crore ರಿಪೋರ್ಟ್ ಮಾಡಿದೆ ಅಪೋಲೋ ಪೈಪ್ಸ್. ಇನ್ನು L&T ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇವತ್ತು. ರೆವೆನ್ಯೂ 10.4% ಅಪ್ ಆಗಿದೆ. EBITDA 6.98% ಅಪ್ ಆಗಿದೆ. ಅಂದ್ರೆ ನಿಯರ್ಲಿ 7% ಅಪ್ ಆಗಿದೆ. ಮಾರ್ಜಿನ್ಸ್ 10.33 ಇಂದ 10 ಗೆ ಇಳಿದಿದೆ. ಮಾರ್ಜಿನ್ ಸ್ವಲ್ಪ ಡಿಕ್ಲೈನ್ ಆಗಿದೆ. ನೆಟ್ ಪ್ರಾಫಿಟ್ 15.6% ಅಪ್ ಆಗಿದೆ. ಈ ರೀತಿಯ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ. ಇನ್ನು ಆರ್ಡರ್ ಇನ್ಫ್ಲೋಗೆ ಬಂದ್ರೆ ನೋಡಬಹುದು 52,686 crore ಇದೆ. ಈ ಕ್ವಾರ್ಟರ್ ಅಲ್ಲಿ ಸಿಕ್ಕಿರುವಂತಹ ಆರ್ಡರ್ಸ್ ಇದು L&T ಗೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಆರ್ಡರ್ ಇನ್ಫ್ಲೋ 6% ಅಪ್ ಆಗಿದೆ. ಇನ್ನು ಆರ್ಡರ್ ಬುಕ್ 3,94,706 ಕೋಟಿ ಇದೆ. ದೊಡ್ಡ ಆರ್ಡರ್ ಬುಕ್ ನಿಮಗೆ ಗೊತ್ತಿದೆ, ನಾನು ಹಲವು ಸಲ ಹೇಳ್ತೀನಿ ಇದ್ರ ಬಗ್ಗೆ. ಇನ್ಫ್ರಾಸ್ಟ್ರಕ್ಚರ್ ನ ದೈತ್ಯ ಇದು. ಆರ್ಡರ್ ಇನ್ಫ್ಲೋ ಚೆನ್ನಾಗಿದೆ, ಜೊತೆಗೆ ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿದೆ ನೋಡಬಹುದು L&T. ಇನ್ನು EBITDA ಮಾರ್ಜಿನ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ. ರೆವೆನ್ಯೂ 1% ಡೌನ್ ಇದೆ ಇಯರ್ ಆನ್ ಇಯರ್. ಸ್ಲೋಯರ್ ಪ್ರೋಗ್ರೆಸ್ ವಾಟರ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ. ಇನ್ನು BHEL ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವೆನ್ಯೂ ನೋಡಬಹುದು 14% ಅಪ್ ಆಗಿದೆ ಇಯರ್ ಆನ್ ಇಯರ್. ನೆಟ್ ಪ್ರಾಫಿಟ್ 375 crores ಇದೆ. ಇಂದಿನ ವರ್ಷ ಬರೀ 106 ಕೋಟಿ ಇತ್ತು. 106 ಕೋಟಿಯಿಂದ 375 ಕೋಟಿಗೆ ಅಪ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್.
ಎಬಿಟಾ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ, 275 581 ಕೋಟಿಗೆ ಹೋಗಿದೆ. ಮಾರ್ಜಿನ್ಸ್ 4.2 ಇಂದ 7.7% ಅಪ್ ಆಗಿದೆ. ಇಯರ್ ಆನ್ ಇಯರ್ ಅಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ BHEL. ಇನ್ನು VST ಇಂಡಸ್ಟ್ರೀಸ್ ಕೂಡ ನಂಬರ್ಸ್ ಅನ್ನು ಅನೌನ್ಸ್ ಮಾಡಿದೆ. ರೆವೆನ್ಯೂ ನೋಡಬಹುದು 6.7% ಡೌನ್ ಇದೆ. ಎಬಿಟಾ 16% ಅಪ್ ಆಗಿದೆ. ಮಾರ್ಜಿನ್ಸ್ 18.8 ಇಂದ 23.4% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 24% ಅಪ್ ಆಗಿದೆ. ಇಂಪ್ರೂವ್ಮೆಂಟ್ ಇದೆ. ರೆವೆನ್ಯೂ ವೈಸ್ ಮಾತ್ರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಎಬಿಟಾ ಮಾರ್ಜಿನ್ ನೆಟ್ ಪ್ರಾಫಿಟ್ ಇಂಪ್ರೂವ್ಮೆಂಟ್ ಇದೆ. ನಂತರ ಮೋಲ್ಟೆಕ್ ಪ್ಯಾಕೇಜಿಂಗ್ ರೆವೆನ್ಯೂ 9.6% ಅಪ್ ಆಗಿದೆ. ಎಬಿಟಾ 16.5% ಅಪ್ ಆಗಿದೆ. ಮಾರ್ಜಿನ್ 17.5 ಇಂದ 18.6% ಗೆ ಬಂದಿದೆ. ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ 9.7% ಅಪ್ ಆಗಿದೆ. ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ಮೋಲ್ಟೆಕ್ ಪ್ಯಾಕೇಜಿಂಗ್ ಅಲ್ಲೂ ಕೂಡ. ಇನ್ನು CG ಪವರ್ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ. ಇದು ರೆವೆನ್ಯೂ ನೋಡಬಹುದು 21% ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಎಬಿಟಾ 27.8% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. 12.2 ಇಂದ 12.9 ಅಪ್ ಆಗಿದೆ. ನೆಟ್ ಪ್ರಾಫಿಟ್ 29% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ CG ಪವರ್ ಅಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಇನ್ನು APL ಅಪೋಲೋ ಟ್ಯೂಬ್ಸ್ ರೆವೆನ್ಯೂ ನೋಡಬಹುದು ಫ್ಲಾಟ್ ಇದೆ. ಪರ್ಫಾರ್ಮೆನ್ಸ್ ಬಿಗ್ ಡಿಫರೆನ್ಸ್ ಆಗಿಲ್ಲ. ಎಬಿಟಾದಲ್ಲಿ ಇಂಪ್ರೂವ್ಮೆಂಟ್ ಇದೆ, 20% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ ನೋಡಬಹುದು. 7.2 ಇಂದ 8.6% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 27% ಇದೆ. ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ APL ಅಪೋಲೋ ಟ್ಯೂಬ್ಸ್ ಅಲ್ಲಿ. ಇನ್ನು ಅಪರ್ ಇಂಡಸ್ಟ್ರೀಸ್ ರೆವೆನ್ಯೂ 23% ಅಪ್ ಆಗಿದೆ ನೋಡಬಹುದು. ಎಬಿಟಾ 29% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. 7.8 ಇಂದ 8.1% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 30% ಅಪ್ ಆಗಿದೆ. ಇಲ್ಲೂ ಕೂಡ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅಪರ್ ಇಂಡಸ್ಟ್ರೀಸ್ ಅಲ್ಲಿ. ಇನ್ನು ಕೋಲ್ ಇಂಡಿಯಾ ಕೂಡ ನಂಬರ್ಸ್ ಅನ್ನು ಅನೌನ್ಸ್ ಮಾಡಿದೆ. ರೆವೆನ್ಯೂ ಡೌನ್ ಇದೆ 16%. ಎಸ್ಟಿಮೇಟ್ ಅನ್ನು ಕೂಡ ಬೀಟ್ ಮಾಡಕ್ಕಾಗಿಲ್ಲ. 30,394 ಕೋಟಿ ಎಸ್ಟಿಮೇಟ್ ಮಾಡಿದ್ರು. 30,187 ಕೋಟಿಯನ್ನು ರಿಪೋರ್ಟ್ ಮಾಡಿದೆ ಕಂಪನಿ. ಎಬಿಟಾ 46% ಡೌನ್ ಇದೆ. 8,409 ಕೋಟಿ ಎಸ್ಟಿಮೇಟ್ ಮಾಡಿದ್ರು. 6,700 ಕೋಟಿ ರಿಪೋರ್ಟ್ ಮಾಡಿದೆ. ಮಾರ್ಜಿನ್ 34.9 ಇಂದ 22.2 ಗೆ ಇಳಿದಿದೆ. ಎಸ್ಟಿಮೇಟ್ ನೋಡಬಹುದು 27.7 ಇತ್ತು. ಇನ್ನು ನೆಟ್ ಪ್ರಾಫಿಟ್ ಕೂಡ 50% ಡೌನ್ ಇದೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ 5,692 ಕೋಟಿ ಎಸ್ಟಿಮೇಟ್ ಮಾಡಿದ್ರು. 4,263 ಕೋಟಿಯನ್ನು ರಿಪೋರ್ಟ್ ಮಾಡಿದೆ ಕಂಪನಿ. ಎಸ್ಟಿಮೇಟ್ ಅನ್ನು ಕೂಡ ಬೀಟ್ ಮಾಡಿಲ್ಲ. ಜೊತೆಗೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಇನ್ನು VBL ನೋಡಬಹುದು 2% ರೈಸ್ ಆಗಿದೆ ರೆವೆನ್ಯೂ ನಲ್ಲಿ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಎಬಿಟಾ 0.3% ಡೌನ್ ಇದೆ ಅಥವಾ ಫ್ಲಾಟ್ ಅಂತ ಬೇಕಿದ್ರು ಕರೀಬಹುದು. ಮಾರ್ಜಿನ್ಸ್ ಸ್ವಲ್ಪ ಡಿಕ್ಲೈನ್ ಆಗಿದೆ, ಅಂದ್ರೆ ಇಂಪ್ಯಾಕ್ಟ್ ಆಗಿದೆ. 24% ಇಂದ 23.4 ಇಳಿದಿದೆ. ನೆಟ್ ಪ್ರಾಫಿಟ್ 19% ಅಪ್ ಆಗಿದೆ. ಈ ರೀತಿಯ ನಂಬರ್ಸ್ ಅನ್ನು ವರುಣ್ ಬೆವರೇಜಸ್ ರಿಪೋರ್ಟ್ ಮಾಡಿದೆ ನೋಡಬಹುದು. ಸರಿ ಕ್ಲಿಯರ್. ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.